ಬೆಳಗಿನ ಜಾವ 6:30 ಟೆಂಪಲ್ ಹತ್ರನೇ ಇದ್ದೀವಿ. ಮಂಜುನಾಥ ಸ್ವಾಮಿ ದರ್ಶನ ಮಾಡಿಬಿಟ್ಟು ಸಿಗೋಣ ನಿಮಗೆ. ಓಕೆ ಗಾಯ್ಸ್, ಬನ್ನಿ ಹೋಗೋಣ. ಸಾಗರ ಮುಂದೆ ಇರೋರಂತೂ ಕಣ್ಗೆ ಕಾಣ್ತೀವಿ. ಗೈಸ್, ಮಂಜುನಾಥ ಸ್ವಾಮಿ ದರ್ಶನ ಅಂತೂ ಸಖತ್ತಾಗಿ ಆಗಿದೆ. ಪ್ರಸಾದ ಎಲ್ಲ ಆಯಿತು. ಏನಕ್ಕೆ ಅಂತ ನೋಡ್ತಾ ಇರಿ, ಸರ್ಪ್ರೈಸ್. ಏನು ಸರ್ಪ್ರೈಸ್ ಕೊಡ್ತಾರೆ ಗೈಸ್, ದರ್ಶನ ಆಯ್ತು. ಇವಾಗ ನಾವು ಹೋಗ್ತಾ ಇದ್ದೀವಿ. ತಿರ್ಗಾ ಇವಾಗ ಹೋಟ್ಲಿಗೆ ಹೋಗಿ ನಾವು ಟಿಫನ್ ಮಾಡಿ ಸೌತಡ್ಕಾಗ ಹೋಗೋಣ. ಬನ್ನಿ ಗಾಯ್ಸ್. ಗೈಸ್, ನಮ್ಮ ಬುಜ್ಜಿಗೆ ಇಡ್ಲಿ ಬೇಕಂತೆ. ಇಡ್ಲಿಗೆ ಸಾಂಬಾರ್ ಬೇಕಾ? ಸಾಂಬಾರ್ ಬೇಕಾ, ಚಟ್ನಿ ಸಾಕಾ? ಗೈಸ್, ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಕಿವಿಗೆ ಸಿಕ್ಕಾಕೊಡ ಕಿತ್ತಿ ಸಾಕು. ಗೈಸ್, ಇವಾಗ ಬಂದಿದ್ದೀವಿ ಸೌತಡ್ಕ. ಗಣೇಶ ಗಂಟೆ ಕಟ್ಟಬೇಕು, ಕಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮಮ್ಮಿ ಎಲ್ಲ ಆಲ್ರೆಡಿ ಹೋಗ್ಯವ್ರೆ. ಬನ್ನಿ ಗಾಯ್ಸ್, ಹೋಗೋಣ. ಸೊ ಗೈಸ್, ಇವಾಗ ನಾನು ಬೋಂಡ ಹೂವು ತರಕ್ಕೆ ಹೋಗ್ತಾ ಇದ್ದೀವಿ ಗಣೇಶನ್ಗೆ. ಹೂವು ಅಲ್ವಾ, ಇದು ಸ್ಟಾರ್ಟಿಂಗ್ ಇಂದ ಎಲ್ಲ ಗೈಸ್ ಏನು ಮಸ್ತಾಗಿ ಮಾಡಿದಾರಲ್ವಾ ಡಿಸೈನ್ ನೋಡಿ. ಇದನ್ನು ಎತ್ಕೊಂಡು ಹೋಗೋಣ ಬನ್ನಿ. सिंदूर लाल चढ़ायो अच्छा गजमुख को दोन दिल लाल. ದೋಷಗಳಿದ್ದರೂ ಪರಿಹಾರ ಮಾಡಿಬಿಟ್ಟು ಮನೆಯಲ್ಲಿರತಕ್ಕಂಥ ಹೆಚ್ಚು ದೋಷಾದಿಗಳು ಪರಿಹಾರ ಮಾಡಿಬಿಟ್ಟು ಮಹಾಗಣಪತಿ ಅನುಗ್ರಹದಿಂದ ಗೃಹತ್ರಯ ಲಗ್ನವನ್ನು ಸುಲಗ್ನ ಮಾಡಿಕೊಂಡು ಒಳ್ಳೆ ರೀತಿಯನ್ನು ಸ್ವಲ್ಪ ಯೋಗ ಭಾಗ್ಯ, ಆ ಮನೆಯಲ್ಲಿ ಸುಖ ಸೌಭಾಗ್ಯ ನೆಮ್ಮದಿಯ ಜೀವನ ಬರ್ತಕ್ಕಂಥ ಯೋಗ ಭಾಗ್ಯ, ಉದ್ಯೋಗ ಕ್ಷೇತ್ರದ ಅಭಿವೃದ್ಧಿ ಬರಕ್ಕೆ ಯಶಸ್ಸು ದೇವರ ಅನುಗ್ರಹ ಮಾಡಿಕೊಂಡು ಒಳ್ಳೆ ಪ್ರಸಾದ ಸಿದ್ಧಿ ಕಟ್ಟಿರ್ತದೆ. ಇವಾಗ ಗಂಟೆ ಕಟ್ತಾ ಇದ್ದೀವಿ, ಬೇಡ್ಕೊಂಡು ಗಣೇಶನ್ ಬೇಡ್ಕೊಂಡಿದ್ದೀವಿ. भाव भगत से कोई शरणागत आवे, संतति संपत्ति सब ही भरपूर पावे. ऐसे तुम महाराज मोको अति भावे, गोसावे नंदन गावे. जय देव जय देव. वक्रतुंड महाकाय कोटि सूर्य समप्रभा निर्विघ्नं कुरु मे देव. सर्वकार्येषु सर्वदा ಸೌತಡ್ಕದಲ್ಲಿ ಪೂಜೆ ಆಯಿತು. ಇಲ್ಲಿ ಫೇವ್ರೆಟ್ ಪ್ರಸಾದ ಅವಲಕ್ಕಿ, ತುಂಬ ಚೆನ್ನಾಗಿರುತ್ತೆ. ಮಗನ ನಮ್ಮ ಕಾವ್ಯ ಕೈ ಮಾತ್ರ ಬರುತ್ತೆ. ಬಾಯಿ ಬಂದ್ರೆ ಭಯ ಬೀಳ್ತದೆ. Two hours later. ಗೈಸ್, ಇವಾಗ ಹೋಗ್ತಾ ಇದ್ದೀವಿ ಅನ್ನಪೂರ್ಣೇಶ್ವರಿ ಟೆಂಪಲ್. ಮಾತೇ ಇಲ್ಲ ಗೈಸ್, ಅನ್ನಪೂರ್ಣೇಶ್ವರಿ ತಾಯಿದು ದರ್ಶನನೂ ಆಗಿದೆ. ಎಲ್ಲರದೂ ಬ್ಲೆಸ್ಸಿಂಗ್ ತಗೊಂಡು ಒಂದು ನನ್ನ ಮಗ ಅದೇ ಸರ್ಪ್ರೈಸ್ ಅಂದಲ್ಲ, ಅದು ನನಗೆ ಕೊಟ್ಟಿದ್ದಾನೆ. ಆ ತಾಯಿಗೆಲ್ಲ ಏನು ಕೊಡಬೇಕು, ಅದು ಪೂಜೆ ಮಾಡಬೇಕೋ ಮಾಡಿ ಇವಾಗ ಅದು ಸರ್ಪ್ರೈಸ್ ಏನು ಅಂತ ಕಾಯ್ತಾ ಇರಿ, ವಾಚ್ ಮಾಡ್ತಾ ಇರಿ. ಏನು ಸರ್ಪ್ರೈಸ್ ಕೊಡ್ತಾನೆ ಲಾಗ್ ಎಂಡಿಂಗ್ವರೆಗೂ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಏನು ಸರ್ಪ್ರೈಸ್ ಅಂತ. ಸೊ ಗೈಸ್, ವೈಬೇ ಬೇರೆ. ದೇವಸ್ಥಾನ, ಈ ದೇವಸ್ಥಾನಕ್ಕೆ ಬಂದು ಫಸ್ಟ್ ಹೆಂಗಿದ್ವಿ, ಇವಾಗ ಆಗಿರೋ ರೀತಿ ಎಲ್ಲ ಅದು ಹೇಳ್ತಾ ಹೋಗ್ತಾನೆ ಮಣಿಯಲ್ಲಿ ಏನೇನಾಯ್ತು ಅಂತ ಪ್ರತಿ ವರ್ಷ ನೋಡ್ತಾ ಇರಿ. ಸೊ ಗೈಸ್, ಮುಗೀತು ದರ್ಶನ. ನಿಮಗೂ ಗೊತ್ತು
ಹಾ ಇವಾಗ ಹೋಗ್ತಾ ಇದೀವಿ ರೂಮ್ಗೆ. ರೂಮ್ಗೆ ಚೆಕ್ ಇಟ್ ರೂಮ್ ಭಯ್ಯ. ನೋಡಿ ಗೈಸ್, ಪುಷ್ಕರಣಿ ನಾನು ಮಾತಾ ನೋಡಿಲ್ಲ, ಇಷ್ಟು ಪುಷ್ಕರಣಿ. ದಿನ ಬಂದಿದ್ದೀನಿ, ಇವಾಗ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲ, ಮಾಡಿ ತುಂಬಾ ದಿನಗಳಾಗಿದ್ದಾವೆ, ನಾವು ನೋಡಿದ್ವಿ. ನಾನ್ ನೋಡ್ತಾ ಇರೋದು ಇವಾಗ್ಲೇ. ಇನ್ನೇನು ಇಲ್ಲ ಗೈಸ್, ನನ್ ಮಗ ನನ್ಗೆ ಫುಲ್ ಸರ್ಪ್ರೈಸ್ ಕೊಟ್ಟಿದ್ದಾನೆ. ಹೇಳ್ಕೊಳಕ್ಕೆ ಮಾತೇ ಇಲ್ಲ. ಎಲ್ಲ ತಾಯಿ ಅನುಗ್ರಹ, ಅನ್ನಪೂರ್ಣೇಶ್ವರಿ ಹೌದು guys. ಅನುಗ್ರಹ ನಮ್ಮ ಅಷ್ಟೇ. ಮಮ್ಮಿ ಆಶೀರ್ವಾದ, ಆ ತಾಯಿ ಆಶೀರ್ವಾದ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಲೈಫ್ ಅಲ್ಲಿ. ಏನ್ ಹೇಳ್ಬೇಕು, ವರ್ಡ್ಸ್ ಇಲ್ಲ. ಆ ತಾಯಿಗೆ ಕೈ ಮುಗಿಬೇಕು ಅಷ್ಟೇ. ಸೊ ಗೈಸ್, ಇದೇ 5 years ಮುಂಚೆ ಬಂದಿದ್ವಿ. ಅವಾಗ ನಮ್ದು ಯಾವ ಯೂಟ್ಯೂಬ್ ಇರಲಿಲ್ಲ, ಯಾವ ಇನ್ಸ್ಟಾಗ್ರಾಮ್ ಇರಲಿಲ್ಲ. ಜಸ್ಟ್ ನಾರ್ಮಲ್ ಇನ್ನ ಸ್ಟಡೀಸ್ ಟೈಮು. ಇವಾಗೂ ನೆನಪೈತೆ ಆ ಡೇಸ್. ಒಂಥರ ಕಷ್ಟ. ಸೇಮ್ ಇವತ್ತು ಪ್ರತಿದಿನ ಲೈಕ್ ತಿನ್ನಕ್ಕೆ ಏನು ಯೋಚನೆ ಮಾಡಲ್ಲ. ಆ ಟೈಮಲ್ಲಿ ಒಂದೊಂದಕ್ಕೂ ಯೋಚನೆ ಮಾಡಿ ಟೈಮ್ ಅದು. ಅವಾಗ ಈ ದೇವಸ್ಥಾನದ ಊಟನೇ ಒಂಥರ ಸ್ಪೆಷಲ್ ನಮ್ಗೆ. ಅಂದ್ರೆ ದೇವಸ್ಥಾನದ ಊಟ ಏನ್ ಕಡಿಮೆ ಅಂತ ನಾವ್ ಹೇಳ್ತಾ ಅಲ್ಲ, ಇಲ್ಲ. ಅಂದ್ರೆ ನಾರ್ಮಲ್ ಒಂದ್ ತಿಂಡಿನು. ಸೊ ಗೈಸ್, ಇದೇ ಹೋಟ್ಲು ನಾವು 5 years ಮುಂಚೆ, ಅಂದ್ರೆ ಲೈಕ್ ನನ್ ನಾರ್ಮಲ್ ಅಂದ್ರೆ ಅದು 300 rupees. 300 rupees ಅವಾಗ ರೂಮ್. ಅದಕ್ಕೆ ತುಂಬಾ ಯೋಚನೆ ಮಾಡಿ ತಗೊಂಡಿದ್ ರೂಮ್. 300 rupees ಅದು ಡೆಪಾಸಿಟ್ ಮಾಡಬೇಕು, 200 ಏನೋ ರಿಟರ್ನ್ ಕೊಡ್ತಾರೆ ಅನ್ನೋದಿತ್ತು ಅವಾಗ. ಬಟ್ ಅವಾಗಿದ್ದೆ ನಮಗೆ ಒಂಥರ ದೊಡ್ಡ ಹೋಟ್ಲು. ಸೊ ಅವಾಗ ಬೇಡ್ಕೊಂಡು ಪ್ರತಿ ಒಂದು ಆಸೆನೂ ಅಮ್ಮನ ಹತ್ರ ಇವತ್ತು ಎಲ್ಲಾನು ನಿರ್ವೇದಿದೆ. 300 rupees ಹೋಟ್ಲಿಗೆ ಯೋಚನೆ ಮಾಡ್ತಿದ್ದ ಟೈಮೇ ಬೇರೆ. ಇವಾಗ 30,000 ಇದ್ರೂ ಯೋಚನೆ ಮಾಡಲ್ಲ ಪರ್ ಡೇಗೆ. ಆ ಲೆವೆಲ್ಗೆ ತಂದಿಕ್ಕಿದಮ್ಮ. ಲೈಕ್ ಒಂಥರ ಎವ್ರಿಥಿಂಗ್ ಮಿರಾಕಲ್ ಅನ್ಬೋದು ಲೈಫಲ್ಲಿ. ಎವ್ರಿ ಸ್ಟೆಪ್ಪು ಬೆಳೆದಿದ್ದೀವಿ. ಲೈಕ್ 5 years ಅಲ್ಲಿ ಹೇಳಕ್ಕೆ ಆಗಲ್ಲ. ಒಂಥರ ಡ್ರಾಸ್ಟಿಕ್ ಗ್ರಾಫ್ ಅಪ್ವರ್ಡ್ ಹೋಗಿರೋದು. ಸೊ ಒಂಥರ ಖುಷಿ, ಒಂಥರ ಎಮೋಷನ್. ತಾಯಿ ಅನುಗ್ರಹ ಅಷ್ಟೇ. ಎಲ್ಲ ಬ್ಲೆಸ್ಸಿಂಗ್ಸ್ ಅಷ್ಟೇ ಗೈಸ್. ಹೇಳೋದೇನಿಲ್ಲ. ನೀವೇ ನೋಡ್ತಾ ಇದ್ದೀರಾ ನಮ್ಮ ಗ್ರೋತ್ನ. ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ಹಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತ. ಸೊ ಬನ್ನಿ, ರೂಮ್ಗೆ ಹೋಗಿ ರೆಸ್ಟ್ ಮಾಡಿ, ನಾಳೆ ತಿರ್ಗಾ ದರ್ಶನ ಮಾಡಿ ಹೋಗೋಣ ಇನ್ನೊಂದು ಪ್ಲೇಸ್ಗೆ. ಏನ್ ಕೊಡ್ತಾ ಇದ್ದಾನೆ ಸರ್ಪ್ರೈಸ್ ಅಂತ ನೋಡ್ತಾ ಇದ್ದೀರಾ? ಕಾಯ್ತಾ ಇರಿ. ಎಲ್ಲಾ ತಾಯಂದಿರ ಆಸೆ ಅದೇ ಆಗಿರುತ್ತೆ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿರೋರು ಪ್ರತಿಯೊಬ್ಬ ಮಗನ್ಗೂ ಆಗ್ಲಿ ಅಮ್ಮನ್ಗೂ ಆಗ್ಲಿ ಎಲ್ಲರಿಗೂ ಇರೋದು ಒಂದೇ ಒಂದು ಆಸೆ. ಆ ಆಸೆನೇ ಅದು. ನೋಡೋಣ ಬನ್ನಿ. ಅಮ್ಮ ಹೇಳಿದ್ ಮಾತು ಕೇಳಬೇಕು. ಹೌದು, ಹೇಳಿದ್ರೇನೆ ಉದ್ಧಾರ ಆಗೋದು. ಅಮ್ಮ ಹೇಳಿದ್ ಮಾತು ಕೇಳಿಲ್ಲ ಅಂದ್ರೆ ಉದ್ಧಾರನೂ ಆಗಲ್ಲ, ಏನೂ ಆಗಲ್ಲ. ಸೊ ಗುಡ್ ನೈಟ್, ಸಿಗೋಣ ತಿರ್ಗಾ ಬೆಳಗ್ಗೆ ಮಾರ್ನಿಂಗ್. The next morning. ಸೊ ಲುಕ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಹೋಗ್ತಾ ಇದ್ದೀವಿ ಇನ್ನೊಂದ್ಸರಿ ದರ್ಶನ ಮಾಡಕ್ಕೆ. ವರುಣು, ನಾನು, ಮಮ್ಮಿ, ಕಾವ್ಯ, ಈ ಬುಜ್ಜಿ ಲೋಫರ್. ಬೆಲ್ಟ್ ಹಾಕೊಂಡು ಮಾತಾಡ್ಬೇಕಾ? ಯಾಕೆ? ಮೈಕ್ ಹಾಕೋಬೇಕು ಮಮ್ಮಿ. ಸೊ ಗೈಸ್, ದರ್ಶನ ಮುಗಿದ್ಮೇಲೆ ಕಾವ್ಯ ಮಮ್ಮಿದು ಬಲೆ ಶಾಪಿಂಗ್. ನನ್ನ ಮಗ ತಗೊಂಡ, ಇದು ಹುಚ್ಚ ನನ್ನ ಮಗ. ಇವನು ಈ ಬಳೆ ತಗೊಂತ ಇದೆ. ವರುಣ್, ನಾನಲ್ಲ, ಕಾವ್ಯ ಎಲ್ಲ ತಿಂಡಿ ತಗೊಂಡ್ವಿ. ಇವಾಗ ಬಿಡಬೇಕು ಬೆಂಗಳೂರು. ಹೊಡೆದೇ ಹೋಯ್ತು. ನೋಡಿ ಅಂಕಲ್ ಕಾವ್ಯ ಬೆಳಗ್ಗೆನೆ ಜಾವ ಸಯ್ಯಾರ. ಅಂಕಲ್ ಫುಲ್ ಖುಷಿ, ಮುಖದಲ್ಲಿ ಚಿಂತ ಕಾಣ್ತದೆ. ಗೈಸ್, ಒಂದು ಬಾಟ್ಲು ವಿಕ್ಸ್ ಖಾಲಿ ಆಯ್ತು ಗೈಸ್. ಇನ್ನು ಯಾವುದೋ ಕಾಡಿಂದ ಆಚೆನೇ ಬಂದಿಲ್ಲ. ಶೃಂಗೇರಿಯಲ್ಲಿ ದರ್ಶನ ಮುಗಿಸ್ಕೊಂಡು ಹೋಯ್ತಾನೇ ಇದೀವಿ. ಇನ್ನೂ ಸಿಕ್ಕಿಲ್ಲ ಗೈಸ್. ಬರೀ ಕಾಡಲ್ಲೇ ಇದೀವಿ ಗೈಸ್. ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ ಬ್ರೋ. One week later.
ಹಲೋ ಗೈಸ್, ಎಲ್ಲಾರ್ಗೂ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಗಾಯ್ಸ್. ನ್ಯೂ ಇಯರ್ ಸ್ಪೆಷಲ್. ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಫೀಲ್ ಆಗ್ತಾ ಇಲ್ಲ ಬಿಕಾಸ್ ಏನ್ ಫೀಲ್ ಆಗ್ತಾ ಇಲ್ಲ? ನನ್ಗಂತೂ ತುಂಬಾ ಖುಷಿ ಆಗ್ತೈತೆ. ಯಾಕಂದ್ರೆ 12 ಪ್ರತಿ ಗಂಟೆ ವರ್ಷ party ಪಾರ್ಟಿ ಅಲ್ಲಿ ಇಲ್ಲಿ ಅಂತ ಕರ್ಕೊಂಡು ಹೋಗ್ತಿದ್ದ ನನ್ ಮಗ. ಈ ವರ್ಷ ಚಾಮುಂಡಿ ಬೆಟ್ಟ, ಮೈಸೂರು ಕರ್ಕೊಂಡ್ ಬಂದಿದ್ದಾನೆ. ಮತ್ತೆ ಅದೇನದು ಬೋರ ಸ್ವಾಮಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ನಿಮಿಷಾಂಬ ಕರ್ಕೊಂಡು ಹೋಗ್ತಾ ಇದ್ದಾನೆ. ಟೈಮ್ ಆದ್ರೆ ನಂಜನಗೂಡ ಕರ್ಕೊಂಡು ಹೋಗಿ ಅಲ್ಲಿ ರಾಯರ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದಾನೆ ಗುರುವಾರ. ಎಲ್ಲಾನು ಇಷ್ಟೆಲ್ಲ ಕರ್ಕೊಂಡ್ ಬಂದಿರೋದು ನ್ಯೂ ಇಯರ್ಗೆ ಅಲ್ಲ ಹೇಳ್ಬೇಕಂದ್ರೆ. ಅದೇ ನಾನು ಹೇಳಿದ್ನಲ್ಲ, ನನ್ಗೊಂದು ಸರ್ಪ್ರೈಸ್ ಕೊಟ್ಟಿದ್ದಾನೆ ನನ್ ಮಗ. ಗಿಫ್ಟ್, ದೊಡ್ಡ ಗಿಫ್ಟ್ ಅಂತ. ಆ ಗಿಫ್ಟ್ಗೆ ಕೊಡೋಕೆ ಇನ್ವೈಟ್ ಮಾಡ್ತಾ ಇದ್ವಿ ಚಾಮುಂಡೇಶ್ವರಿ, ಎಲ್ಲಾರ್ಗುನು ಅವ್ರಿಗೆ ಏನ್ ಹೇಳ್ತದು, ನನ್ಗೆ ಇಷ್ಟ ಕೊಟ್ಟು ಇದೆಲ್ಲ ಮಾಡಿರೋದಕ್ಕೆ ತುಂಬಾ ಧನ್ಯವಾದ ಹೇಳ್ಬೇಕಲ್ವಾ ಮೊದ್ಲು ದೇವ್ರಿಗೆ. ಅದಕ್ಕೋಸ್ಕರ ಎಲ್ಲಾ ದೇವ್ರಿಗೂ ಕರ್ಕೊಂಡು ಹೋಗಿ ನನ್ನ ಕೈಲಿ ಮಡ್ಲಕ್ಕಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬರ್ತಾ ಇದ್ದಾನೆ ನನ್ ಮಗ. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೆಲ್ಲಾರ್ಗುನು ಹ್ಯಾಪಿ ನ್ಯೂ ಇಯರ್. ಎಲ್ಲಾರು ಚೆನ್ನಾಗಿರಿ. ಈ ವರ್ಷ ನೀವೇನೇನ್ ಅನ್ಕೊಂಡಿದೀರಾ ಎಲ್ಲ ಮಾಡಿ. ನಿಮ್ಮ ಕನಸುಗಳೆಲ್ಲ ನನ್ಸಾಗಿ. ಬೆಂಗಳೂರಲ್ಲಿ ಜನನೇ ಇಲ್ಲ, ಎಲ್ಲ ಮೈಸೂರಿಗೆ ಬಂದ್ಬಿಟ್ಟವ್ರೆ. ಫುಲ್ಲು ಜನ ಮೈಸೂರು ದಸರಾ ತರ ಜನ. ದಸರಾಗಿಂತ ಜಾಸ್ತಿ ಜನ ಅವ್ರೆ. ನೋಡ್ತಾ ಇರಿ, ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್. ನಮ್ ಸೂರ್ಯ ತುಂಬಾ ದಿನ ಆದ್ಮೇಲೆ ಲಾಗ್ ಬಂದವ್ರೆ. ಯಾಕಂದ್ರೆ ಅವರು ತುಂಬಾ ಶೂಟಿಂಗ್ ಅಲ್ಲಿ ಬಿಸಿ ಇದ್ರು ಅಲ್ವಾ ಸೂರ್ಯ? ಅದಕ್ಕೆ ಬಿಸಿ ಇದ್ದಾರೆ, ಇವಾಗ ಬಂದಿದ್ದಾರೆ. ಸೊ ಗೈಸ್, ನಾಷ್ಟಾ ಮುಗಿತು, ಇವಾಗೆಲ್ಲ ಹೋಗ್ತಾ ಇದ್ದೀವಿ, ಸಾರತ್ತೀವಿ. ಗಾಯ್ಸ್, ನಮ್ಮನ್ನ ಕರ್ಕೊಂಡು ಹೋಗ್ತಾವನೆ ಗಾಯ್ಸ್. ಹೋಗ್ತಾ ಇದ್ದೀವಿ ಆಟೋದಲ್ಲಿ ಗಾಯ್ಸ್. ಫುಲ್ಲು ರಶ್ಶು. ಭೂವರ ಸ್ವಾಮಿ ಟೆಂಪಲ್ ನೋಡಿ, ನಾವು ಆ ಒಳ್ಳೆ ವ್ಲಾಗಲ್ಲಿ ಹೆಂಗಿತ್ತು, ಇವತ್ತೆಷ್ಟು ಡೆವಲಪ್ ಆಗಿದೆ. ಸೊ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಒಬ್ರು ಗೊತ್ತಿರೋರು ಅವರೇ ಅಂತ ಹೋಗಿದ್ದಾರೆ, ಅವ್ರ ಕಡೆಯಿಂದ ಬೇಗ ದರ್ಶನ ಆಗುತ್ತೆ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ಅವ್ರು ಬಂದು ಹೇಳಿದ್ರೆ ಹೋಗದೆ. ಸೊ ಗೈಸ್, ಇವಾಗ ಇನ್ನ 7:30 ಬುಜ್ಜಿ ಯಾಕೆ ಇಲ್ಲಿ ನಿಂತಿದ್ಯಾ? ಇವಾಗ ದರ್ಶನ 7:30 ಅಂತೆ, ಇವಾಗ ಇನ್ನೂ 6. ಸೊ 1.5 hour ವೆಯ್ಟ್ ಮಾಡಬೇಕು. ಬಿಕಾಸ್ ನಾರ್ಮಲ್ ಉತ್ಸವ ಮೂರ್ತಿನ ಇಟ್ಬಿಟ್ಟಿರ್ತಾರೆ, ಮೇನ್ ಗರ್ಭಗುಡಿ ದೇವ್ರದೇನೋ ಪೂಜೆ ಇರುತ್ತೆ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ. ವಾಪಸ್ ಅವ್ರ ಜೊತೆಗೆ ಅವ್ರ ಮಗನು. ಯಾರು ರಾಖಿ ಬಾಯಿ